ಒಂದಕ್ಕೆ ಬರುತ್ತೆ. ಕರೆಕ್ಟಾ? ಅಲ್ಲಿಂದ ಅಲ್ಲಿಗೆ ಬರಕ್ಕೆ ಅದು ಹಿಂಗ್ ಜಾರ್ಕೊಂಬಂತ ಈ ಏರಿಯಾ ನಾವು ಫೈಂಡ್ ಮಾಡ್ಬೇಕಂತ. ಏರಿಯಾ ಸ್ವೆಪ್ಟ್ ಬೈ ಈ ಏರಿಯಾ ಏನಂತ ಕರಿತೀವಿ ನಾವು ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ. ಅಂದ್ರೆ ನಾವು ಇವಾಗ ನಿಮ್ಗೆ ಅರ್ಥ ಆಯ್ತು ಏನ್ ಫೈಂಡ್ ಮಾಡ್ಬೇಕು ಅಂತ. ಏನ್ ಫೈಂಡ್ ಮಾಡ್ಬೇಕು? ಏರಿಯಾ ಆಫ್ ಸೆಕ್ಟರ್. ಇಲ್ಲಿ ಏನು ಅಂತ ಇದೇನಿದು ಮಿನಿಟ್ ಹ್ಯಾಂಡ್ ಇದೇನೋ ಕೊಟ್ಟವ್ರೆ ನಮ್ಗೇನು ಗೊತ್ತು. ನೋಡಿ ಮತ್ತೆ ಮಾತುಕತೆ ಮಧ್ಯದಲ್ಲಿ. ಇಲ್ಲಿ ಏನಪ್ಪ ಮಿನಿಟ್ ಹ್ಯಾಂಡ್ ಕೊಟ್ಟವ್ರೆ 5 ನಿಮಿಷ ಮುಂದಕ್ಕೆ ಹೋಗಂತೆ ಇದ್ರದ್ದೇನೋ ಏರಿಯಾ ಫೈಂಡ್ ಮಾಡ್ಬೇಕಂತ ಏನಿಲ್ಲ. ನೀವೇ ನೋಡ್ಕೊಳ್ಳಿ. ಇಲ್ಲಿದ್ದು ಅಕಸ್ಮಾತ್ ನೀವು ಇಲ್ಲಿ 3 ತಗೊಂಡ್ರೆ 4 ಹಾಕ್ರಿ. ನೀವು ಎಲ್ಲಿಗಾದ್ರೂ ತಗೊಂಬೋದು ಮಿನಿಟ್ ಹ್ಯಾಂಡ್. ಆ ಮಿನಿಟ್ ಹ್ಯಾಂಡ್ ಬೇರೆ ಹ್ಯಾಂಡ್ ಬರೆಯಕ್ಕೆ ಹೋಗ್ಬೇಡಿ. ಮಿನಿಟ್ ಹ್ಯಾಂಡ್ ಇಲ್ಲಿಂದ 12ರಿಂದ 5 ನಿಮಿಷ ಮುಂದಕ್ಕೆ ಕಳಿಸಿದ್ರೆ ಅಲ್ಲಿ ಒಂದ್ ಸ್ವಲ್ಪ ಏರಿಯಾ ಕವರ್ ಮಾಡಿಲ್ವೋ ಆ ಏರಿಯಾನ ಫೈಂಡ್ ಮಾಡ್ಬೇಕಂತೆ. ನಮ್ಗೆ ಬರ್ಕೊಂಡ್ಮೇಲೆ ನೋಡಿದ್ರೆ ಏರಿಯಾ ನಮ್ಗೆ ಯಾವ ತರ ಕಾಣಿಸ್ತಾ ಇದೆ? ಯಾವ ತರ ಸೆಕ್ಟರ್ ಅಂದ್ರೆ ನಾವೇನ್ ಫೈಂಡ್ ಮಾಡ್ಬೇಕು? ಲೆಂತ್ ಆಫ್ ದ ಹ್ಯಾಂಡ್ ಈಸ್ 14 ಸೆಂಟಿಮೀಟರ್. ಆ 14 ಸೆಂಟಿಮೀಟರ್ ಅನ್ನೋದು ಏನಾಯ್ತು ನಮ್ಗೆ ಇವಾಗ? ರೇಡಿಯಸ್ ಎಷ್ಟಾಯ್ತು ನೋಡಿದ್ರ? ಒಂದೊಂದೇ ಸಿಗ್ತಾ ಇದೆ. ಮಿನಿಟ್ ಹ್ಯಾಂಡ್ ಲೆಂತ್ ನೋಡ ಇಲ್ಲಿವರೆಗೂ ಹಿಂಗಿರುತ್ತಾ? ನೋಡಿ ಇಲ್ಲಿ ಮಧ್ಯದಿಂದ ಇಲ್ಲಿವರೆಗೂ ತಾನೇ ಮಿನಿಟ್ ಹ್ಯಾಂಡ್ ಇರೋದು. ಅದು ಹಿಂಗ್ ಬರ್ಬೇಕು ಅಂದ್ರೆ ಎಷ್ಟು ಬಂತು? ಇಲ್ಲಿ ಐತೆ ಬೇಕಾರೆ ನಾನು ತೋರಿಸ್ಬೋದು. ಅದಕ್ಕೋಸ್ಕರ ಟೀಚಿಂಗ್ ಇಟ್ಕೊಂಡಿದ್ದೀನಿ. ಆದ್ರೆ ನಮ್ಮ ಹುಡುಗರು ಏನೋ ಚುಕ್ಕಿ ಎಲ್ಲ ಇಟ್ಟು ಏನೋ ಮಾಡೋದ್ರೆ ನೋಡಿ ಇಲ್ಲಿ ಐತೆ ನೋಡಿ. ಇದೇ ಮಿನಿಟ್ ಹ್ಯಾಂಡ್. ಮಿನಿಟ್ ಹ್ಯಾಂಡ್ ಇಲ್ಲಿ 12ರಿಂದ ಎಲ್ಲಿಗೆ ಬಂತು? ಇಲ್ಲಿಗೆ ಬರ್ತಾ ಅಂದ್ರೆ ಎಷ್ಟು ಇಲ್ಲಿಗೈತೆ ತಿರುಗಿಸಿ ತೋರಿಸ್ಬೋದು ನೋಡಿ. ನೋಡಿ ಇಲ್ಲಿಗೈತಾ? ಆ ಮಿನಿಟ್ ಹ್ಯಾಂಡ್ ಲೆಂತ್ ನಮ್ಗೆ ರೇಡಿಯಸ್. ಸೆಂಟ್ರಿಂದ ಸರ್ಕಂಫರೆನ್ಸ್ ವರ್ಗು ಐತಾ? ಅದ್ 5 ನಿಮಿಷ ಏನಾಯ್ತು ಈಗ? ಸ್ವಿಫ್ಟ್ ಆಯ್ತು. ಅಂದ್ರೆ ಆ ಜಾಗನೇ ನಾವು ಏರಿಯಾ ಆಫ್ ಸೆಕ್ಟರ್ ಅಂತ ಕರಿತೀವೋ ಕರಿಯಲ್ವೋ? ಈ ಚಿತ್ರದಲ್ಲೂ ನಾನು ಇನ್ ದ ಫಿಗರ್ ಆಲ್ಸೋ ಗಿವನ್ ಯು ದಿಸ್ ಇಸ್ ದ ಲೆಂತ್ ಆಫ್ ಮಿನಿಟ್ ಹ್ಯಾಂಡ್ is 14 centimeter. That means radius is because it is from center to the circumference. Okay, and the area swept is nothing but area of sector. But angle ಇರ್ಬೇಕಲ್ಲ, angle ಇಲ್ವಲ್ಲ. ಅದೇನ್ ಮಾಡಿ ಥೀಟಾ ಬೈ 360 ಅದು ಫಾರ್ಮುಲಾ. ಎಷ್ಟು ಆಂಗಲ್ ಹಾಕೊಬೇಕು ಇವಾಗ ನಾವು? ನೋಡಿ ಈ ಟೋಟಲ್ ಆಂಗಲ್ ಎಷ್ಟು ಡಿಗ್ರಿ ಇರುತ್ತೆ? 360 ಡಿಗ್ರಿ ಆದ್ರೆ ಎಷ್ಟು ಮಿನಿಟ್ ಹ್ಯಾಂಡ್ ಅಲ್ಲಿ ಎಷ್ಟು ಮಿನಿಟ್ ಆಯ್ತು? ನೀವೇನ್ ಮಾಡ್ಬೇಕಂದ್ರೆ 360 ಡಿವೈಡೆಡ್ ಬೈ 60 ಇಂಟು ಎಷ್ಟು ಹೊಡ್ತದು ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಅದಕ್ಕೆ ನಾನು ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂದಿದ್ದು. ಇದಕ್ಕೆ ನಾವು ಮಾಮೂಲಿ ಏರಿಯಾ ಆಫ್ ಸೆಕ್ಟರ್ ಬಿಟ್ಟು ಆಚೆ ಕಡೆ ಬರ್ಬೇಕು ಸ್ವಲ್ಪ. ಅದಕ್ಕೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ವಾಟ್ ಈಸ್ ದ ಟೋಟಲ್ ಆಂಗಲ್? ಕರೆಕ್ಟಾ? ವಾಟ್ ದ ಟೋಟಲ್ ಆಂಗಲ್? 360 ಡಿಗ್ರಿ. ಕರೆಕ್ಟಾ? ಆ 360 ಡಿಗ್ರಿನಲ್ಲಿ ಇದು ಎಷ್ಟು ನಿಮಿಷ ಹೋಗಿದೆ? 360 ಡಿಗ್ರಿ ಅಂದ್ರೆ ಟೋಟಲ್ ಎಷ್ಟು? ಫಾರ್ ಎಕ್ಸಾಂಪಲ್ ಒಂದು ನಿಮಿಷ 360 ಡಿಗ್ರಿ ಅಂದ್ರೆ ಎಷ್ಟು ಮಿನಿಟ್ಸ್? ಟೋಟಲ್ ನೋಡಿ ಕೇಳಿಸ್ಕೊಳ್ಳಿ. ಟೋಟಲ್ ಡಿಗ್ರಿ ಡಿವೈಡೆಡ್ ಬೈ ಟೋಟಲ್ ಮಿನಿಟ್ಸ್. ಏನ್ ಹೇಳಿ? ಟೋಟಲ್ ಡಿಗ್ರಿ ಎಷ್ಟು? ಟೋಟಲ್ ಮಿನಿಟ್ಸ್ ಎಷ್ಟು? ಆದ್ರೆ ನಮ್ ಗಡಿಯಾರ ಹೋಗಿರೋದು, ನಮ್ ಹ್ಯಾಂಡ್ ಹೋಗಿರೋದು ಎಷ್ಟು ನಿಮಿಷ? ಇಂಟು 5 ಮಾಡಿದ್ರೆ ನಿಮ್ಗೆ ಆಂಗಲ್ ಥೀಟಾ ಬರುತ್ತೆ. ಏನ್ ಬರುತ್ತೆ? ಏನ್ ಥೀಟಾ ಫಾರ್ಮುಲಾ? 360 ಡಿವೈಡೆಡ್ ಬೈ 360. ಬೇಕಾದ್ರೆ ಅದು ನಿಮ್ಗೆ ಇಲ್ಲಿ ಒಂದ್ ನಿಮಿಷ ಅದಕ್ಕೆ ಒಂದು ಫಾರ್ಮುಲಾ ಕೊಡ್ತೀನಿ. ಟೋಟಲ್ ಆಂಗಲ್ ಡಿವೈಡೆಡ್ ಬೈ ಟೋಟಲ್ ಮಿನಿಟ್ಸ್ ಒಂದು ರೌಂಡ್ಗೆ. ಟೋಟಲ್ ಆಂಗಲ್ ಇನ್ ಎ ಸರ್ಕಲ್ divided by total minutes. Total angle minutes into given minutes is equal to theta. ಥೀಟಾ ಬರ್ಬೇಕಂದ್ರೆ ನಾವು ಇವಾಗ ಟೋಟಲ್ ಆಂಗಲ್ ಅಂದ್ರೆ ಒಂದು ಸರ್ಕಲ್ ಎಷ್ಟು ಆಂಗಲ್ ಆಯ್ತು? ಟೋಟಲ್ ಅಂದ್ರೆ ಒಂದು ಸುತ್ತಿಗೆ. ವಾಟ್ ಇಸ್ ದ ಆಂಗಲ್ ಫಾರ್ ಟೋಟಲ್ ಆಂಗಲ್ ಫಾರ್ ಒನ್ ರೌಂಡ್? If minute hand, if rotates full one round, what is the how many minutes? 60 minutes. Here total angle will be 360. ನೀವು ಎಲ್ಲಾದ್ರೂ ಹೋಗ್ರಿ ಸಮ್ ನಿಂಗೆ ಹೇಳ್ಕೊಟ್ರೆ ಆಮೇಲೆ ಕೇಳಿ 1 ಡಿಗ್ರಿಗೆ ಇಷ್ಟು ಅಂತ ಹೇಳ್ಕೊಟ್ಬಿಡ್ತಾರೆ, ಅಷ್ಟು ಮಾಡಿ ಅಂತ. ಅರ್ಥ ಆಯ್ತಲ್ವಾ? ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಯಾಕೆ ಹೆಂಗ್ ಬಂತು ಅಂತಾನು ಹೇಳ್ಕೊಡ್ತಾ ಇದ್ದೀನಿ. ಟೋಟಲ್ ಆಂಗಲ್ ಅಂದ್ರೆ 360 ಡಿಗ್ರಿ. ನೀವು ಯಾವ್ದೋ ಸರ್ಕಲ್ ಅಲ್ಲಿ 360 ಡಿಗ್ರಿ. ಆ ಟೋಟಲ್ ಮಿನಿಟ್ಸ್ ಒಂದು ರೌಂಡ್ ಫುಲ್ ಹಾಕಿದ್ರೆ ಎಷ್ಟು ಮಿನಿಟ್ಸ್? 60 ಮಿನಿಟ್ಸ್. ಆದ್ರೆ ನಮ್ದು ಟೋಟಲ್ ಆಗ್ತಾ ನಮ್ದು ಎಷ್ಟು ಮಿನಿಟ್ಸ್ ಮುಂದಕ್ಕೆ ಹೋಗಿರೋದು? ಅದನ್ನ ಇಂಟು 5 ಮಾಡಿ ನೋಡಿ. ಕ್ಯಾನ್ಸಲ್ ಆಗುತ್ತೋ ಆಗಲ್ವೋ?
0 0 ಏನಾಯ್ತು 6 1s 6 6 6 5 ಎಷ್ಟಾಯ್ತು 30. ವಾಟ್ ಇಸ್ ಯುವರ್ ಥೀಟಾ 30 ಡಿಗ್ರಿ. ಎನಿ ಡೌಟ್ ಇನ್ ದಿಸ್? ಅಂಡರ್ಸ್ಟುಡ್? ಅರ್ಥ ಆಯ್ತಾ ಅರ್ಥ ಆಗಿಲ್ವೋ? ಒಂದು ಮಿನಿಟ್ಗೆ 6 ಬರುತ್ತೆ, ಕರೆಕ್ಟಾ? ಎನಿ ಡೌಟ್? ಅಕ್ಯೂಟ್ ಆಂಗಲ್. ಇವಾಗ ನಾವಿಲ್ಲಿ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು? ಇವಾಗ ಫಾರ್ಮುಲಾ ನೋಡ್ರಿ. ಯು ನೋ ಥೀಟಾ, you know radius, you know formula. Why can't you find area of sector? What is the formula for area of sector? Theta by 360 into pi r square. So area is equal to your theta 30. 30 by 360 into what is your pi value? Because they have not, if they have not mentioned to take use pi is equal to 3.14. ಅವ್ರು ಏನಾದ್ರು ಬ್ರಾಕೆಟ್ ಅಲ್ಲಿ ಯೂಸ್ pi is equal to 3.14 ಹಾಕ್ರಿ. ಇಲ್ಲ ಅಂದ್ರೆ ಏನ್ ಮಾಡಿ ಎಷ್ಟು ಹಾಕ್ತೀರಾ? ರೇಡಿಯಸ್ ಹೇಳಪ್ಪ. ರೇಡಿಯಸ್ ಏನ್ ಸರ್ ಕನ್ನಡದಲ್ಲಿ? ತ್ರಿಜ್ಯ. ಆಮೇಲೆ ಡಯಾಮೀಟರ್ ಅಂದ್ರೆ ವ್ಯಾಸ. ಪೈಗೆ ಪೈ. ಓಕೆ. ಸೊ ಪೈ ಅಂದ್ರೆ 22/7. ರೇಡಿಯಸ್ ರೇಡಿಯಸ್ ಅಂದ್ರೆ ಏನು? ರೇಡಿಯಸ್ ಸ್ಕ್ವೇರ್ ಅಂದ್ರೆ ಎಷ್ಟಿದೆ ರೇಡಿಯಸ್? 14 ಇಂಟು 2 ಸರಿ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಇವಾಗ ಕ್ಯಾನ್ಸಲ್. 0 0 ಏನಾಯ್ತು? 3 1s 3 12s 7 1s 7 2s 2 1s 2 6s. ಆಮೇಲೆ ನೆಕ್ಸ್ಟ್ 2 ಇಂದಾನೆ ಕ್ಯಾನ್ಸಲ್ ಮಾಡ್ಬೋದಾ? 2 3s 2 3s 2 11. 7 ಮಾಡ್ಬಿಡ್ತೀನಿ, ಕರೆಕ್ಟಾ? ಇನ್ನೇನು ಉಳಿತು ನಮ್ಗೆ ಇವಾಗ? 1/3. ರೇಡಿಯಾ ಇಸ್ ಈಕ್ವಲ್ ಟು 1/3. 22 into 7 Okay. divided by 3. 150 Yes, correct. by 3. Wow, 27 into 7 ಮಾಡಿದ್ರೆ ಏನಾಯ್ತು? 7 2s are 14. 1 carry. 7 2s are 14. 150. 154 divided by centimeter square. That is your ಡೆಸಿಮಲ್ ಏನ್ ಬೇಡ. ಇದರಲ್ಲಿ ಹಿಂಗೆ ಬೇಕಾದ್ರೆ ಹಿಂದೆ ಆನ್ಸರ್ ಅದೇ ಕೊಟ್ಟಿರ್ತಾರೆ ನೋಡಿ, ಅಷ್ಟೆಲ್ಲ ಇಟ್ಬಿಟ್ಟು